ಈ ಚರಿತ್ರಾರ್ಹವಾದ ಸಮಾರಂಭದ ವ್ಯವಸ್ಥಾಪಕರು, ರೂವಾರಿಗಳು ಆದಂಥ ಗೆಳೆಯ ಜಯಚಂದ್ರ ಅವರೇ, ಈ ಸಮಾರಂಭದಲ್ಲಿ ಭಾಗವಹಿಸಲು ಬಂದಿರತಕ್ಕಂಥ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾದಂಥ ಸಚಿವ ನಾರಾಯಣ ಸ್ವಾಮಿ ಅವರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಕಾಂಗ್ರೆಸ್ಸಿಗ ಎಲ್ಲರ ನಾಯಕರು ಆದಂಥ ಡಾಕ್ಟರ್ ಪರಮೇಶ್ವರ್ ಅವರೇ, ನನ್ನ ಆತ್ಮೀಯ ಗೆಳೆಯ ಸಂಸತ್ ಸದಸ್ಯ ಬಸವರಾಜು ಅವರೇ, ಈಗ ತಾನೇ ಅತ್ಯಂತ ಸಂಕ್ಷಿಪ್ತವಾಗಿ ಭಾಷಣ ಮಾಡಿದಂಥ ನನ್ನ ಇನ್ನೊಬ್ಬ ಗೆಳೆಯ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಶಾಸಕರುಗಳಾದಂಥ ಗೆಳೆಯರುಗಳಾದಂಥ ಗೋಪಾಲಕೃಷ್ಣ ಅವರೇ, ರಾಮಸ್ವಾಮಿ ಗೌಡ್ರೆ, ಈ ಸಮಾರಂಭಕ್ಕೆ ವಿಶೇಷ ಕಳೆಯನ್ನು ತಂದಿರತಕ್ಕಂಥ ನಮ್ಮ ಪಕ್ಕದ ಕ್ಷೇತ್ರ ಆಂಧ್ರ ಪ್ರದೇಶದ ಕಂದಾಯ ಸಚಿವರಾದಂಥ ನನ್ನ ಆತ್ಮೀಯ ಸ್ನೇಹಿತ ಶ್ರೀ ರಘುವೀರ ರೆಡ್ಡಿ ಅವರೇ, ಹಾಗೆಯೇ ಆಂಧ್ರ ಪ್ರದೇಶದ ಶಾಸಕರಾದಂಥ ಸುಧಾಕರ್ ಅವರೇ, ಮಾಜಿ ಸಂಸದರಾದಂಥ ಮುರಳೀಗಿರಿಯಪ್ಪನವರೇ, ಹಿಂದೆ ನಮ್ಮ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಉಗ್ರಪ್ಪನವರೇ, ಮಾಜಿ ಶಾಸಕರಾದಂಥ ಶಫಿ ಅಹಮದ್ರವರೇ, ದಾಸಪ್ಪನವರೇ, ಇನ್ನೂ ಹಲವಾರು ಗಣ್ಯರು ಈ ವೇದಿಕೆಯ ಮೇಲೆ ರಾರಾಜಿಸ್ತಾ ಇದ್ದಾರೆ. ಅವರ ಹೆಸರುಗಳೆಲ್ಲವನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಇರುವುದಕ್ಕೆ ಅವರ ಕ್ಷಮೆಯನ್ನು ಕೇಳ್ತೇನೆ. ಈಗಾಗಲೇ 3 ಗಂಟೆ ಆಯಿತು. ಸಭೆ ಬಹಳ ಸುದೀರ್ಘವಾಗಿ ನಡೆದಿದೆ. ಈ ಸಭೆಯಲ್ಲಿ ಭಾಷಣ ಮಾಡಿದಂಥ ಎಲ್ಲ ಸನ್ಮಿತ್ರರು ಕೂಡ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡುವುದರ ಮೂಲಕ ನನ್ನನ್ನು ಬಹಳ ಹೊಗಳಿ ನನ್ನ ಬಾಯಿಗಳಲ್ಲಿ ಮಾತು ಹೊರಡದೇ ಇರತಕ್ಕಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದಾರೆ. ಜಯಚಂದ್ರ ಅವರು ಹೇಳಿದ್ರು, 50 ವರ್ಷ ಕರ್ನಾಟಕದ ರಾಜಕಾರಣದಲ್ಲಿ ನಾನು ನನ್ನ ಕೈಲಾದಂಥ
ಕೆಲಸವನ್ನು ಮಾಡಿದ್ದೇನೆ. ಈ 50 ವರ್ಷಗಳು ನಾನು ನಡೆದು ಬಂದ ದಾರಿ ನೆನೆಸ್ಕೊಂಡಾಗ ಇದು ಹೇಗೆ ಸಾಧ್ಯ ಆಯಿತು ಅನ್ನತಕ್ಕಂಥ ಪ್ರಶ್ನೆ ಸ್ವಾಭಾವಿಕವಾಗಿ ಬರ್ತಕ್ಕಂಥದ್ದು. ಈ 50 ವರ್ಷದಲ್ಲಿ ಎಷ್ಟು ಏಳು ಬೀಳುಗಳನ್ನು ನಾನು ನೋಡಿದೆ, ಅನುಭವಿಸಿದೆ. ನನ್ನ ಜೀವನದ ಉದ್ದಕ್ಕೂ ಕೂಡ ರಾಜಕಾರಣದಲ್ಲಿ ಒಂದೊಂದು ಬೀಳು ಕೂಡ ಅದು ಇನ್ನೊಂದು ಎತ್ತರಕ್ಕೆ ಏರ್ಲಿಕ್ಕೆ ಅದು ಸ್ತಂಭ ಮುಹೂರ್ತ ಆಯಿತು ಅಂತಕ್ಕಂಥದ್ದು. ಆದುದರಿಂದ ನಾನು ರಾಜಕಾರಣಗಳಿಗೆ ಅನುಭವದ ಒಂದು ಸೂಚ್ಯವಾಗಿ ಹೇಳ್ತೇನೆ, ಧೃತಿಗೆಡಬೇಕಾಗಿಲ್ಲ. ಸೋಲು ಬಂದಾಗ ಕುಗ್ಗಿ ಹೋಗ್ತಕ್ಕಂಥದ್ದು, ಗೆದ್ದಾಗ ಉಬ್ಬಿ ಹೋಗ್ತಕ್ಕಂಥದ್ದು. ಸ್ಥಿರಚಿತ್ತತೆ ಇರಬೇಕು. ಸಮಭಾವದಿಂದ ಜೀವನದಲ್ಲಿ ಬಂದ ಒಳ್ಳೆಯದನ್ನ ಕೆಟ್ಟದ್ದನ್ನ ತೆಗೆದುಕೊಳ್ತಕ್ಕಂಥ ಒಂದು ದೃಷ್ಟಿಕೋನ ಇರಬೇಕು. 2019ನೇ ಇಸ್ವಿನಲ್ಲಿ ಮೇ 20-21ನೇ ತಾರೀಕು ಜ್ಞಾಪಕ ಇಲ್ಲ, ನಾನು ನನ್ನ ಮಧ್ಯಾಹ್ನದ ಟೆನ್ನಿಸ್ ಹೋಗಬೇಕು ಹಾಗೆ ಅಂತೇಳಿ 12 ಗಂಟೆಗೆ ಯಾರಿಗೋ ಫೋನ್ ಮಾಡ್ತಾ ಇದ್ದೆ. ಆಗ ದೆಹಲಿಯಿಂದ ನನಗೆ ಕರೆ ಬಂತು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮೊದಲು ನನಗೆ ಮಾತನಾಡಿದ್ರು. ಅನಂತರ ಟೆಲಿಫೋನನ್ನು ಸೋನಿಯಾಜಿ ಅವ್ರ ಕೈಗೆ ಕೊಟ್ಟರು. ನೀನು ಈಗಲೇ ದೆಹಲಿಗೆ ಹೊರಡಬೇಕು ಹಾಗೆ ಅಂತ ಹೇಳಿ. ಎಣಿಸಿರ್ಲಿಲ್ಲ, ನಿರೀಕ್ಷೆ ಮಾಡಿರಲಿಲ್ಲ. ಅದಾಗಿ ಬಂದಂತ ಅವಕಾಶ. ಯಾಕೆಂತ ಹೇಳಿದ್ರೆ 2 ದಿವಸದ ಮುಂಚೆ ನಾನು ಅವರಿಬ್ಬರಿಗೂ ಶುಭ ಕೋರಿ ಬಂದಿದ್ದೆ. ಚುನಾವಣೆ ಮುಗಿದಿತ್ತು, ಇನ್ನೂ ಫಲಿತಾಂಶಗಳು ಬಂದಿರಲಿಲ್ಲ. ಆದ್ದರಿಂದ ಒಳ್ಳೇದಾಗಲಿ ಹಾಗೆ ಅಂತೇಳಿ ಪ್ರಧಾನಮಂತ್ರಿ ಅವರನ್ನು ಭೇಟಿ ಮಾಡಿದ್ದೆ, ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿದ್ದೆ. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ನಿರೀಕ್ಷೆಗಳನ್ನು ಹೊತ್ತು ದೆಹಲಿಗೆ ಹೋದವನೂ ಅಲ್ಲ, ಹಿಂದಿರುಗವನೂ ಅಲ್ಲ. ಆದರೆ ಅವಕಾಶಗಳು ಬರ್ತವೆ. ಅವಕಾಶಗಳು ಬಂದಾಗ ಯಾವ